ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ವಿನುತಾ ಸಹನಾ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಕ್ಕತ್ತಾಗಿ ಫ್ಯಾಂಟಾಸ್ಟಿಕ್ ಆಗಿರ್ತೀರಾ ಅಂತ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ಟೈಮು ಎಷ್ಟು ಅಂತ ಗೊತ್ತಿಲ್ಲ, ನಾನು ಟೈಮ್ ನೋಡಿಲ್ಲ. ಆಲ್ಮೋಸ್ಟ್ ಒಂದು 7 ಗಂಟೆ ಆಗಿರ್ಬೋದೇನೋ. ಟೈಮ್ ನೋಡೋಕ್ಕೆ ಇಲ್ಲಿ ವಾಚು ಇಲ್ಲ, ಗಡಿಯಾರನೂ ಇಲ್ಲ. ಆಮೇಲೆ ಫೋನಲ್ಲಿ ನೋಡೋಕ್ಕೆ ಹೋಗಲ್ಲ ವಿಡಿಯೋ ಮಾಡುವಾಗ. ಸೊ ಇವಾಗ ನಾವು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಇದ್ದೀವಿ. ಅವಿನಾಶ್ ಅವರು ಸ್ನಾನಕ್ಕೆ ಹೋಗಿದ್ದಾರೆ, ಯು ಮೇಡಮ್ ರೆಡಿ ಆಗ್ತಾಯಿದ್ದಾರೆ. ನಾನು ರೆಡಿ ಆಗಿಬಿಟ್ಟಿದ್ದೀನಿ. ಇನ್ನೊಂದು ಇಯರಿಂಗ್ಸ್ ಹಾಕೋಬೇಕು. 4:15ಗೆ ದೇವಸ್ಥಾನ ದರ್ಶನ ಸ್ಟಾರ್ಟ್ ಅಂತೆ. ನಾನು 5:15ಗೆ ಇದ್ದೆ, ಬಟ್ ಬಿಸಿನೀರು 5:15ಗೆ ಕೊಡ್ತೀವಿ ಅಂದವರು 6 ಗಂಟೆ ಆದರೂ ಬಿಸಿನೀರೇ ಬರ್ತಾಯಿಲ್ಲ. ಸೊ ಅದನ್ನು ಚೆಕ್ ಮಾಡಿಕೊಂಡೇ ಕೂತಿದ್ವಿ. ಸೊ ಈಗ ರೆಡಿ ಆಗಿದ್ದೀವಿ. ಇನ್ನೊಂದು 20 ಮಿನಿಟ್ಸಲ್ಲಿ ಹೋಗಬೇಕು, ಯಾಕೆಂದರೆ ಇವಾಗ ಆಷಾಢ ಶುಕ್ರವಾರ ಇವತ್ತು. ಇಲ್ಲಿ ಲೋಕಲ್ ಜನನೇ ರಶ್ ಇರ್ತಾರಂತೆ, ಗೊತ್ತಿಲ್ಲ. ನೋಡೋಣ ಹೇಗಾಗುತ್ತೆ ದರ್ಶನ ಅಂತ. ಟಿಫನ್ನು ನಾವಿನ್ನೂ ಏನೂ ಮಾಡೋದು ಇಲ್ಲ. ದರ್ಶನ ಮುಗಿಸ್ಕೊಂಡು ಒಟ್ಟಿಗೆ ಟಿಫನ್ ಮಾಡ್ಕೊಂಡು ಮತ್ತೆ ಹೊರಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ನನ್ನ ಸೀರೆ ಹೇಗಿದೆ ಅಂತ ಹೇಳಿ. ಈ ಸೀರೆ ನನಗೆ ಇಷ್ಟನೇ ಆಗ್ತಾ ಇರಲಿಲ್ಲ. ಎಲ್ಲರೂ ವೀಡಿಯೋ ಇನ್ಸ್ಟಾಗ್ರಾಮಲ್ಲಿ ಕೇಳಿಸ್ತಾಯ್ತಾ, ಮೈಸೂರು ಸಿಲ್ಕ್ ಕ್ರೇಪು ಒಂದು ಈ ಸೀರೆ ನೋಡಿ ಜಿಗುಪ್ಸೆ ಬಂದ್ಬಿಟ್ಟಿತ್ತು. ಯಾವ ಇನ್ಸ್ಟಾಗ್ರಾಮ್ ತೆಗೆದ್ರು ಸಾಕು ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿ ಅಂತ ಬರೋರಲ್ಲ. ಯಾವ ಸೀರೆ ತಗೊಂಡ್ರೆ ಈ ಸೀರೆ ತೊಗೋಬಾರ್ದು ಅಂತ ಫಿಕ್ಸ್ ಆಗಿದ್ದೆ. ಇವಾಗ ಇಷ್ಟ ಆಗ್ತೀನಿ. ಇವಾಗ ಚೆನ್ನಾಗಿದೆ. ಬ್ಲೌಸ್ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ಅದಕ್ಕೆ ಸ್ಯಾರಿ ಇಷ್ಟ ಆಗ್ತೀನಿ. ಚೆನ್ನಾಗಿದೆ ಸೀರೆ. ಎಷ್ಟು ಸ್ಮೂತಾಗಿದೆ ಅಂದರೆ ಉಟ್ಟಂಗೆ ಕಾಣಿಸ್ತಿಲ್ಲ. ಹೇಗಿದ್ದೀನಿ ಕಾಮೆಂಟ್ ಮಾಡಿ. ಫೈನಲಿ ಎಲ್ಲ ರೆಡಿ ಆದರು. ಎಷ್ಟು ಗಂಟೆ ಆಯಿತು? 6:30 ಹೋಗೋಣ ಅಂದ್ಕೊಂಡ್ವಿ. 8 ಕಾಲ ಆಯಿತು. ಹೊರಟಿದ್ದೀವಿ ದರ್ಶನಕ್ಕೆ. ದರ್ಶನ ಮುಗಿಸ್ಕೊಂಡು ಸಿಗ್ತೀವಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ನಾವೀಗ ರೂಮಿಂದ ದೇವಸ್ಥಾನಕ್ಕೆ ಒಂದು 10 ಮಿನಿಟ್ಸ್ ವಾಕ್ ಅಂತೆ. ಸೊ ಅದಕ್ಕೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ತಣ್ಣಗಿದೆ ಗಾಳಿ. ಈ ಏರಿಯಾನೇ ಕಮರ್ಷಿಯಲ್ ಅನಿಸುತ್ತೆ. ಆ ಕಡೆ ಈ ಕಡೆ ಬರೀ ಮಾರ್ಕೆಟಾ. ಮಳೆ ಬರ್ತಾ ಇದೆ. ಹಾಂ, ಮಳೆ ಬರ್ತಿದೆ ಫ್ರೆಂಡ್ಸ್. ನಿದ್ದೆ ಹೊಡಿತಾ ಇರ್ತಾನೆ. ಹಾಯ್ ಫ್ರೆಂಡ್ಸ್, ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನೋಡ ಜೋಶಲ್ಲಿದ್ದೀವಿ. ನೈಟೆಲ್ಲ ಕಿರಣ ಅಂತ ಜಪ ಮಾಡ್ತಿದ್ಲು. ಯಾರಿಗೆ ಕಿರಣ ಅನ್ನೋ ಕ್ಯೂರಿಯಾಸಿಟಿ ಬಂದ್ಬಿಡ್ಬೇಕು ಇವ್ರಿಗೆ. ಓ ಕಿರಣ ನನ್ನ ಪ್ರೀತಿ ಕಿರಣ. ಅವನೇನಾದ್ರೂ ಈ ವಿಡಿಯೋ ನೋಡ್ಬಿಟ್ಟೆ ಎಲ್ಲ ಕೆಡ್ಸ್ಕೊಂಡು ಕಳಿಸ್ತೀನಲ್ಲ ಆವಾಗ ಎಡಿಟ್ ಮಾಡಿಬಿಟ್ಟು ನೋಡ್ಕೊಳಪ್ಪ. ಯಾಕೆ ಇವರು ನನ್ನ ಹೆಸರು ಇಷ್ಟೊಂದು ಸಲ ಜಪನೆ ಮಾಡ್ತಿದ್ದಾರೆ? ನಮ್ಮ ಪತಿ ದೇವರು. ಫ್ರೆಂಡ್ಸ್, ಜೋರ ಮಳೆ ಬರ್ತಾರೆ. ಸೊ ಅದಕ್ಕೆ ಈಗ ಇಲ್ಲಿ ನಿಂತಿದ್ದೀವಿ. ಸಡನ್ನಾಗಿ ಯಾವ ಅಂಗಡಿ ಸಿಕ್ತು ಅದಕ್ಕೆ ಹೋಗ್ಬಿಟ್ಟು ಟೆಂಪಲ್ ಒಳಗೆ ಬಂದ್ವಿ ಫ್ರೆಂಡ್ಸ್. ಮಳೆ ಬಡೀತೈತೆ ದಬ ಅಂತ. ಯಾವ ಕಡೆ ಹೋಗ್ಬೇಕು ಏನೋ ಗೊತ್ತಾಗ್ತಿರೋಲ್ಲ. ಫ್ರೆಂಡ್ಸ್ ಅಲ್ಲಿ ಕುಂಕುಮಾರ್ಚನೆ ಮಾಡ್ತಾ ಇದ್ದಾರೆ. ನಾವಿನ್ನೂ ಇಲ್ಲೇ ಕೂತಿದ್ದೀವಿ. ಬಿಕಾಸ್ ಏನೋ ತಾವರೆ ಓದ್ತೀನಿ ಅಂತ ಹೋಗಿದ್ದಾರೆ ಇವತ್ತಂಗೆ. ಫುಲ್ಲು ಜೋರು ಮಳೆ ಬರೋದಕ್ಕೆ ಸಾಹಸ ಮಾಡ್ಕೊಂಡು ಬಂದ್ವಿ. ದರ್ಶನ ಮಾಡಬೇಕು, ಅಮ್ಮನ ನೋಡಬೇಕು ಹೇಗಿದ್ದಾರೆ ಅಮ್ಮ ಅಂತ. ಇದೇ ನೋಡಿ ಫ್ರೆಂಡ್ಸ್, ಮಹಾಲಕ್ಷ್ಮಿ ಟೆಂಪಲ್ಲು. ಮಳೇಲಿ ಓಡ್ತಾ ಬಿದ್ದವ್ರು ಇವರು ಸುತ್ತಲೂ. ಗರ್ಭಗುಡಿ ಒಳಗಡೆ ಹೋಗೋಕ್ಕೆ ಒಂದು ಡೀಲ್ ಮಾಡಿದ್ದೀವಿ. ನೆಕ್ಸ್ಟ್ ಬಂದಮೇಲೆ ಹೇಳ್ತೀವಿ ಅದ್ರ ಬಗ್ಗೆ ಎಲ್ಲ. ಡೀಲಿಂಗ್ ಹೆಂಗಾಯಿತು ಏನು ಎತ್ತ ಅಂತ. ಒಂದು ಟೀಯಿಂದ ಡೀಲಿಂಗ್ ಆಗಿದ್ದೆಲ್ಲ. ಮಹದ್ವಾರ 4 ನಂಬರ್. ನಡಿ ರೈಟ್ಗೆ. ಫ್ರೆಂಡ್ಸ್, ಫುಲ್ಲು ಖುಷಿಯಾಗಿಬಿಟ್ಟಿದ್ದೀವಿ. ಸೂಪರ್ ದರ್ಶನ ಆಯಿತು. ಮತ್ತು ಗರ್ಭಗುಡಿ ಮುಂದೆನೇ ಬಿಟ್ಟರು. ಮತ್ತು ನಾವು ಅಂದ್ಕೊಂಡೇ ಇರಲಿಲ್ಲ ಈ ಥರ ದರ್ಶನ ಆಗುತ್ತೆ ಅಂತ. ನಿಜ ಸಕ್ಕತ್ತಾಗಿತ್ತು ಫ್ರೆಂಡ್ಸ್. ಅದು ಹೇಗೆ ಡೀಲ್ ಆಯಿತು ಅಂತ ಅವಿನಾಶ್ ಅವ್ರು ಹೇಳ್ತಾರೆ, ನನಗೆ ಗೊತ್ತಿಲ್ಲ. ನಾವು ನಿನ್ನೆ ಚೆನ್ನಾಗಿತ್ತು. ದುಡ್ಡು ಕೊಟ್ಟಿದ್ದಕ್ಕೆ ಮೋಸನೂ ಆಗಲಿಲ್ಲ. ಬಿಕಾಸ್ ನಿನ್ನೆ ಒಂದು ಅಮೃತ್ ಚಾಯ್ ಅಂತ ಒಂದು ಟೀ ಶಾಪಲ್ಲಿ ಟೀ ಕುಡಿತಿದ್ವಲ್ವ, ಅವರೇ ನಮಗೆ ಹೇಳಿದ್ರು. ಒಬ್ರು ನಂಬರ್ ಕೊಡ್ತೀನಿ, ಹೋಗಿ ಅವರು ಗರ್ಭಗುಡಿಗೆ ಕರ್ಕೊಂಡು ಹೋಗ್ತಾರೆ ಅಂತ. ತುಂಬ ಚೆನ್ನಾಗಿತ್ತು. ಹೆಂಗೋ ಡೀಲ್ ಮಾಡಿದೆರಮ್ಮ, ಎಕ್ಸ್ಪ್ಲೈನ್. ಅದೇ ನಮ್ಮ ಟೀ ಶಾಪಲ್ಲಿ ನಂಬರ್ ಕೊಡಿರಲ್ಲ, ಅವ್ರು ಮರಾಠಿಲಿ ಮಾತಾಡಕ್ಕೆ ಖುಷಿ ಆಗ್ಬಿಟ್ಟು. ಆಮೇಲೆ
ನಾನು ಮಾತಾಡ್ತೀನಿ ಹೋಗಿ ಅಂದ್ಬಿಟ್ಟು 600 ರೂಪಾಯಿ ಡೀಲ್ ಆಯ್ತು. ಸೂಪರ್ ಆಗೈತೆ. ಸುಮ್ಮನೆ ಬೇರೆಯವ್ರು ಬರ್ತಾರೆ ನಂಬರ್ ನಿಮ್ದು ಕಳಿಸ್ತೀನಿ ಕೊಡಿ ಅಂದ್ಬಿಟ್ಟು ನಂಬರ್ ಇಸ್ಕೊಂಡು 600 ರೂಪಾಯಿ ಡೀಲ್ ಮಾಡಿದಾಯ್ತು ಒಬ್ಬೊಬ್ಬರಿಗೆ. ಗರ್ಭಗುಡಿ ಒಳಗೆ ಬಿಟ್ಟು ಕೂರಿಸಿ ಮಂಗಳಾರತಿ ಎಲ್ಲ ಆಗಿ ಎಷ್ಟೊಂದು 20 ನಿಮಿಷ 20 ನಿಮಿಷ ಅರ್ಧ ಗಂಟೆನೇ ಕೂತಿದ್ವಿ 10-15 ನಿಮಿಷ ಕೂತಿದ್ವಿ ಮಹಾಮಂಗಳಾರತಿ ಟೈಮಲ್ಲಿ. ಆಮೇಲೆ ನಿಂತಿದ್ವಿ ಒಂದು 10 ನಿಮಿಷ, ಒಂದು ಅರ್ಧ ಗಂಟೆನೇ ಇದ್ವಿ. ಯಾರೂ ನಮಗೆ ಫೋರ್ಸ್ ಮಾಡಲಿಲ್ಲ ಹೋಗಿ ಹೋಗಿ ಅಂತ. ಆಮೇಲೆ ಕ್ರೌಡು ಏನು ಒಳಗಡೆ ಗರ್ಭಗುಡಿ ಮುಂದೆ ಇರಲಿಲ್ಲ. ಸಮಾಧಾನವಾಗಿ ಮಹಾಮಂಗಳಾರತಿ ಆಗೋವರೆಗೂ ಕುತ್ಕೊಂಡು ನಮ್ಗೆ ಇಷ್ಟ ಏನೇನು ಬೇಕು ಎಲ್ಲ ಕೇಳಿಕೊಂಡು ಅಭಿಷೇಕದ ನೀರೆಲ್ಲ ಹಾಕಿ ಸಕ್ಕತ್ತಾಗಾಯಿತು ಫ್ರೆಂಡ್ಸ್. ನಾನು ಅಷ್ಟು ದೂರದಿಂದ ಬಂದು ನಂಗೆ ತುಂಬ ಭಯ ಆಯಿತು. ಇವನಿಗೆ ಆಪ್ರೇಷನ್ ಆಗಿತ್ತು, ಲಾಂಗ್ ಡ್ರೈವ್ ಮಾಡಬೇಡಿ ಅಂತ ಹೇಳಿದರು ಡಾಕ್ಟ್ರು. ಆ ಭಯದಲ್ಲೇ ಬಂದೆ ನಾನು ಹೆಂಗೋ ಏನೋ ಅಂತ. ಬಟ್ ದರ್ಶನ ಆಯಿತು. ಆ ದೇವಿ ಆಶೀರ್ವಾದ ಇದ್ರೇ ಇಲ್ಲಿವರೆಗೂ ಕರ್ಸ್ಕೊಳ್ಳೋದು. ಸೊ ನನಗಂತೂ ಇಷ್ಟ ಆಯಿತು. ನಾನೀಗ ಸ್ವಲ್ಪ ಮಳೇಲಿ ನೆನ್ಬಿಟ್ಟಿದ್ದೀವಿ. ನೀಟಾಗಿ ಇನ್ನೊಂಚೂರು ರೆಡಿ ಆಗಿಬಿಟ್ಟು, ಯಾಕೆ ರೀಲ್ ಮಾಡಬೇಕು, ಒಂದು ರೀಲ್ನ ಸೇವ್ ಮಾಡ್ಕೊಂಡ್ಬಂದಿದ್ದೀನಿ. ಒಂದಿವೆ ಹೋಗ್ತಾ ಒಂದು ರೀಲ್ ಮಾಡಬೇಕು ಅಂತ. ಸೊ ಮತ್ತೆ ಒಂದು ಸ್ವಲ್ಪ ರೆಡಿಯಾಗಿ ನಿಮಗೆ ಸಿಗ್ತೀನಿ ಹೋಗ್ತಾ. ಏನಂತ ಒಂದು ಹೋಟ್ಲು ಸಿಕ್ಕಿಲ್ಲ ಫ್ರೆಂಡ್ಸ್. ನಮಗೆ ಹೊಟ್ಟೆ ಹಸಿತೈತೆ. ನನ್ನ ಮಕ್ಕಳೆಲ್ಲ ಬರೀ ಹಿಂದಿಲೇ ಹಾಕೊಂಡವ್ರೆ. ಅದೇ ನಮ್ಮ ಏನು ಬೆಂಗಳೂರು ಅಥವಾ ಕರ್ನಾಟಕ ಬಂದರೆ ಪಾಪ 3 ಲ್ಯಾಂಗ್ವೇಜಲ್ಲಿ ಹಾಕಿರ್ತಾರೆ. ಕನ್ನಡ, ಇಂಗ್ಲೀಷ್, ಹಿಂದಿ 3 ಲ್ಯಾಂಗ್ವೇಜಲ್ಲಿ ಹಾಕಿರ್ತಾರೆ ಬೇರೆಯವ್ರಿಗೆ ಅರ್ಥ ಆಗಲಿ ಅಂತ. ಅವರು ಬರೀ ಹಿಂದಿ ಹಾಕೊಂಡು ಅಲ್ಲಾಡ್ಸವ್ರೆ. ಕೋಪ ಬರ್ತಾಯಿತ್ತು. ಆಮೇಲೆ ಬಂದು ನ್ಯಾಯವಾಗಿರೋ ಒಂದು ಹೋಟ್ಲು ಸಿಗ್ತಿಲ್ಲ. ಬರೀ ಕಾಫಿದು ಬೊಂಬೆಗಳು ಹಾಕೊಂಡು ಒಂದು ಮನ ಆ ಥರದ್ದು ಐತೆ. 100 ಬೊಂಬೆ ಸಿಗ್ತೇನೆ ರೋಡ್. ಕಾಫಿ ಟೀದು ಅಮೃತ್ ಚಾಯ್ ಅಂತ ಏನೇನೋ ಚಾಯ್ಗಳು. ಈ ಬೊಂಬೆಗಳು ಒಂದು 50 ಅವೆ ಅನ್ಸುತ್ತೆ ಈ ರೋಡಲ್ಲಿ. ರೋಡ್ಗೆ 55, ಒಂದೊಂದು ರೋಡಲ್ಲಿ 55. ಮೇನ್ ರೋಡ್ ಹೈವೇ ಬಂದ್ವಿ. ಇವಾಗ ಸಿಗುತ್ತೆ. ಆಲ್ಮೋಸ್ಟ್ ಟೈಮ್ ಎಷ್ಟು? 12 ಗಂಟೆ ಊಟ 12:10 ಆಯಿತು. ಬೆಳಗ್ಗೆ ಟಿಫನ್ ಮಾಡಿಲ್ಲ. ಅದಕ್ಕೆ ಏನು ಗೊತ್ತಾ, ದೇವಿ ದರ್ಶನ ಆಗೋವರೆಗೂ ಸಮಾಧಾನವಾಗಿದ್ವಿ. ಊಟ ಏನು ಬೇಕು ಅಂತಲೂ ಅನ್ನಿಸ್ಲಿಲ್ಲ. ದರ್ಶನ ಆದಮೇಲೆ ಹೊಟ್ಟೆ ಹಸಿತೈತೆ. ಅಲ್ಲಿವರೆಗೂ ಊಟ ಬೇಕು ಅಂತ ತಿನ್ನಬೇಕು ಅಂತಲೂ ಅನ್ನಿಸ್ಲಿಲ್ಲ. ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿ ಇತ್ತು. ಈಗ ಅನ್ನ ಬೇಕು, ಹೊಟ್ಟೆ ಹಸಿತೈತೆ. ಸೊ ಇವಾಗ ನಾವು ಜರ್ನಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಎಲ್ಲಿಗೆ ಅಂದರೆ ಶಿರಡಿಗೆ ಹೋಗಬೇಕು ಅಂತ. ಇಲ್ಲಿಂದ 395 ಕಿಲೋಮೀಟರು. ಆಲ್ಮೋಸ್ಟ್ ಈವ್ನಿಂಗ್ 7 o'clock ತೋರಿಸ್ತಿದೆ. ಎಲ್ಲೂ ನಿಲ್ಲಿಸ್ತೀರಾ ಹೋದರೆ, ಬಟ್ ನಾವು ನಿಲ್ಲಿಸ್ತೀವಿ. ನಾವು ಹೋಯ್ತಾ ದಾರಿಲಿ ಯಾವುದೋ ಬಾಲಾಜಿ ಟೆಂಪಲ್ ಇದೆ ಅಂತೆ, ಪಂಡ್ರಾಪುರ ಇದೆ ಅಂದರು. ಎಲ್ಲ ನೋಡ್ಕೊಂಡು ಬೆಲ್ಟ್ ಹಾಕೊಂಡಿದ್ದಾರೆ. ಅದಕ್ಕೆ ಇದು ಹೊಟ್ಟೆ ಹಂಗೆ ಬಂದಿರೋದು. ಆಪ್ರೇಷನ್ ಆಗಿದೆ ಅಲ್ಲ, ಅಲ್ಲಿ ಡಾಕ್ಟ್ರು ಗೈಡ್ ಮಾಡಿರೋದು ನಿಂತ್ಕೊಂಡ್ರೆ ಕೂತ್ಕೊಂಡ್ರೆ ಡ್ರೈವ್ ಮಾಡಿದ್ರೆ ಅದು ಅವರೊಬ್ಬರಿಗೆ ಅಲ್ಲ ಫ್ರೆಂಡ್ಸ್. ನಮ್ಮದು ಮುನ್ನೆಚ್ಚರಿಕೆ ಸಲುವಾಗಿ ಈಗಿಂದು ಊಟದಲ್ಲಿ ಯಾವುದೇ ಥರ ಒಳ್ಳೆ ಫುಡ್ಡು ನಾವೇನು ತಿಂತಾ ಇಲ್ಲ. ಐರನ್ನು, ಕ್ಯಾಲ್ಸಿಯಮು, ಬೋನಿಗೆ ಬೇಕಾಗಿರೋವಂಥದ್ದು ಏನೂ ತಿಂತಿಲ್ಲ. ಅದಕ್ಕೋಸ್ಕರ ಎಲ್ಲರೂ ನಾನು ಹೇಳೋದು, ಎಲ್ಲರೂ ಬೆಲ್ಟ್ ಹಾಕೊಳ್ಳೋದೇ ಬೆಟರು ಅನಿಸುತ್ತೆ ಹಿಂಗೆ ಟ್ರಾವೆಲ್ ಮಾಡಬೇಕಾದ್ರೆ ಅಲ್ವಾ. ನಾವು ಯಾಕಂದರೆ ಹಿಂಗೆ ಕೂತ್ಕೋತೀವಿ, ಹಂಗೆ ಕೂತ್ಕೋತೀವಿ. ಮತ್ತು ಒಳ್ಳೆ ಊಟನೂ ಇಲ್ಲ, ನೆಟ್ಟು ಕೂತ್ಕೊಳ್ಳೋದು ಇಲ್ಲ ಅಂದರೆ ಬೆಸ್ಟು ಒಂದು ಬೆಲ್ಟ್ ಹಾಕೊಬಿಟ್ರೆ ಬೆಟರು. ಈಗ ಮತ್ತೆ ನಾನು ಹೋಟ್ಲಿಗೆ ಹೋಗುವಾಗ ಸಿಗ್ತೀನಿ. ಯಾಕೆ ಹೋಟ್ಲು ಹುಡುಕ್ತಾ ಇದ್ದೀವಿ, ಮತ್ತೆ ಸಿಗ್ತೀನಿ. ಆ ಮೇಡಮ್ ಅವರು ಫುಲ್ಲು ಎಡಿಟಿಂಗು. ಇಲ್ಲಪ್ಪ, ಸುಸ್ತಾಗ್ತೈತೆ, ನನಗೆ ತಲೆ ಸುತ್ತದಂಗೆ ಆಗ್ತೈತೆ. ಹೊಟ್ಟೆ ಚಕ್ಲಿ ತಿಂದ್ರು ತಿನ್ನಂಗೆ ಅನ್ನಿಸ್ತಾ ಇಲ್ಲ ನನಗೆ. ಇನ್ನೂ ಏನಾದರೂ ಕಡ್ಡಿ ಪಟ್ಟಿ ಥರ ಇತ್ತಲ್ಲ ಅದೆಲ್ಲ ಹುಳಿ ಎಲ್ಲ ಇದೆ. ಅದೇನಾದ್ರೂ ಹುಳಿ ತಿಂದುಬಿಟ್ರೆ ನಾವು ಆಮೇಲೆ ಗುಳು ಅಂತ ಅಲ್ಲ. ಕಡ್ಡಿ ಅಂದ್ರೆ ಅದೆಲ್ಲ ಇನ್ನೊಂದು ಚೋಚೋ ಥರ ಇತ್ತಲ್ಲ, ಅದು ಓಪನ್ ಮಾಡಿಲ್ಲ ನಾನು. ಮುಂದೆ ಹೋಗ್ತಾಳೆ ಮತ್ತೆ ಅದೇ ವೇಡದಲ್ಲಿ ರಿಟರ್ನ್ ಬರ್ತಾಳೆ. ಫ್ರೆಂಡ್ ಫೈನಲಿ ಇಲ್ಲೊಂದು ಹೋಟೆಲ್ ಅಂತ ಮುಂದೆ ಐತೆ ನೋಡು, ಸಾಯಿತ್ರಿ ಹೋಟೆಲ್ ಅಂತ, ಫ್ಯಾಮಿಲಿ ರೆಸ್ಟೋರೆಂಟ್ ಅಂತಾನೆ ಇದೆ ನೋಡು. ಫ್ಯಾಮಿಲಿ ರೆಸ್ಟೋರೆಂಟ್, ಬಾರು, ಬೋರ್ಡ್ ಏನೇನೋ ಐತಲ್ಲ. ನಮಗೆ ಬಾರು ಎಲ್ಲ ಬೇಡ, ಊಟ ಕೊಡಿಗೆ ನಾನು. ಬಾರು ಬಿಯರು ಏನು ಬೇಡ. ಶಾಂತಿ ಸಾಗರು ಇಂಥದ್ದು ಅಯ್ಯೋ, ಇದು ಯಾವುದೋ ಐತೆ. ಈ ಥರನೇ ಇರೋದು ಫ್ರೆಂಡ್ಸ್ ಇಲ್ಲೆಲ್ಲ ಹೋಟ್ಲುಗಳು. ನಮ್ಮ ಥರ ಹೋಟ್ಲುಗಳಿಲ್ಲ. ಶಾಂತಿ ಸಾಗರು, A2B, ಆಮೇಲೆ ಇಂದ್ರಪ್ರಸ್ಥ, ಆಂಧ್ರ ಸ್ಪೈಸಿ, ನಂದನ ಪ್ಯಾಲೇಸ್, ಆ ಥರ ಹೋಟ್ಲುಗಳೇ ಇಲ್ಲ ಇಲ್ಲಿ. ಮಹಾಲಕ್ಷ್ಮಿ ಅಗ್ರೋ ಚಿಕನ್ ಮಟನ್ ಅಂತ. ನಮ್ಗೆ ಚಿಕನ್ ಮಟನ್ ಬೇಡ. ಅದೇನಾ ಶಿರಾ ಸುದ್ದಿ ಅಂತ ಹಾಕಿರೋದು ನೋಡಿ, ಎಷ್ಟು ಚೆನ್ನಾಗಿ ಹಾಕೋರೆ ನಮ್ಮ. ಅದನ್ನೇ ಕನ್ನಡದಲ್ಲಿ ಹಾಕಿದ್ರೆ ಸಖತ್ತಾಗಿರುತ್ತಲ್ಲ. ಹೊಟ್ಟೆ ಹೋಯ್ತಾ ಇದ್ದಾರೆ ಕನ್ನಡದ ಮಲಯಾಳಿನ ತೆಲುಗು ತಮಿಳು ಅಂತ. ನಮ್ಮ ಮನೆಯವರು ಇಷ್ಟಲ್ಲೆಲ್ಲ ಈ ಡ್ರೆಸ್ ಚೇಂಜ್ ಮಾಡೋರು. ನಾನು ಇದ್ಬಿಡ್ತೀನಿ ಸ್ಯಾರಿಲಿ, ಇವ್ರು ಇರಲ್ಲ ಪಂಚೆಲಿ. ಒಂದು ರೀಲ್ ಮಾಡೋ ಸಲುವಾಗಿ ಇದೇ ಡ್ರೆಸ್ಸಲ್ಲಿ ಬರ್ತಾ ಇದ್ದಾರೆ. ರೋಡ್ ಮಾತ್ರ ಸಕ್ಕತ್ತಾಗಿದೆ.
ಏನು ಚೆನ್ನಾಗಿಲ್ಲ, ಗಲೀಜಾಗಿದೆ. ಚೆನ್ನಾಯ್ತಲ್ಲ, ಇನ್ನೂ ಹೆಂಗೋ ಇರ್ಬೇಕು ಅಮ್ಮ. ನಮ್ಮ ಕರ್ನಾಟಕ ರೋಡೆ ಸಕ್ಕತ್ತಾಗೈತೆ. ಇಲ್ಲ ಇಲ್ಲಿ ನೋಡು, ಊಟದ್ದೆಲ್ಲ ಹಾಕೋರಿ ಇಲ್ಲಿ. ಏನೋ ಫ್ರೈಡ್ ರೈಸ್ ಎಲ್ಲ ಹಾಕೋದ್ರೆ ಸಿಗ್ತಾ ಅಲ್ಲೇ ತಿನ್ಬಿಡ್ಬೇಕಿತ್ತ ಅಂತ ಪಾವ್ ಬಜ್ಜಿ. ನಮ್ಗೆ ಪಾವ್ ಬಜ್ಜಿ ಬೇಡ ಅಂತ ಬಂದ್ವಿ. ಪಾವ್ ಬಜ್ಜಿ ಅಲ್ಲ, ವಡಾ ಪಾವ್. ಒಂದು ತರ ತಗೊಳ್ಳಿಲ್ಲ ಅವರತ್ತೆ. ಬರೀ ರೂಮ್ಸ್ ಏನು ರೂಮ್ಸ್, ಯಾರು ರೂಮ್ಸ್ ಮಾಡ್ಕೊಂಡಿರ್ತಾರೆ ಇಲ್ಲಿ ಅಂತ. ಯಾವುದೋ ಹೋಟ್ಲಿಗೆ ಬಂದಿದ್ದೀವಿ ಫ್ರೆಂಡ್ಸ್. ಇವ್ರಿಗೆ ಯಾರಿಗೂ ಕನ್ನಡ ಬರೋಲ್ಲ ಅನ್ಸುತ್ತೆ. ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲ ಹಿಂದಿಲಿ ಐತೆ. ನಾನು ಇಂಗ್ಲೀಷಲ್ಲಿ ಇಂಗ್ಲೀಷಲ್ಲೂ ಇದೆ. ಓಕೆ, ನಾವೀಗ ಆರ್ಡ್ರ್ ಮಾಡಿಬಿಟ್ಟು ಮತ್ತೆ ಸಿಗ್ತೀವಿ ಫ್ರೆಂಡ್ಸ್. ನೋಡಿ, ಕಾಫಿ ಊಟ ಮಾಡಿದ್ವಿ. ಊಟ ಮಾಡಾದ್ಮೇಲೆ ಒಂದು ಕಾಫಿ ಟೀ ಕುಡಿಯೋಣ ಅಂದ್ಬಿಟ್ಟು ಕಾಫಿ ಕುಡಿದ್ವಿ. ಇವಳು ಹೆವಿ ಶುಗರ್ ಇದೆ ಅಂತ ಬೇಡ ಅಂದ್ಬಿಟ್ಟು, ಸೊ ನಾನು ಕಣ್ಣು ತುಂಬ ನಿದ್ದೆ ಬಂದ್ಬಿಟ್ಟಿದೆ ಅಲ್ವಾ, ಟೀ ಕುಡಿತಾ ಇದ್ವಿ. ನನಗೂ ಓಕೆ, ನನಗೆ ಶುಗರ್ ಜಾಸ್ತಿ ಬೇಕಲ್ಲ. ಪೀಲೋ ಏನು ಫೀಲ್ ಇದೊಂದು ಯಾವುದೋ ಶುಗರೇ ಕುಡಿಯೋಲ್ಲ ನಾನು. ಇವಾಗ ಇದನ್ನು ಕುಡಿದ್ರೆ ಹೊಟ್ಟೆ ಎಲ್ಲ ಈಗ ನೋಡಿ ಗೊತ್ತಾಗ ಕರ್ಕೊಂಡಿದ್ವಿ. ಯಾವುದು ಬೇಡ, ಇದನ್ನೇ ಕುಡಿತೀನಿ. ಇನ್ನೊಂಚೂರು ಆಲಿಸ್ಕೊಂಡು ನಾನು ವೀಡಿಯೋ ಮಾಡ್ತಾ ಇದ್ದೀನಿ. ಹಂಗೆ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಚೆಂಬಲಿ ಮೀನಾ ಚೆನ್ನಾಗಿದೆ. ಫೀಲ್ ಮಾಡ್ಕೊಂಡು ಕುಡಿಬೇಕು. ಏನು ಗೊತ್ತಾ ಫ್ರೆಂಡ್ಸ್, ಒಂದು ವೀಡಿಯೋ ಮಾಡೋಣ ಅಂತ ಹೋದ್ವಿ. ಆಲ್ಮೋಸ್ಟ್ 2 hours ಆ ವಿಡಿಯೋಗೆ ಆಗಿದೆ. ಇವರೊಂದು ವೀಡಿಯೋ ಮಾಡುವ ಎಲ್ಲ ಅವರು ಹಲೋ ಅಕ್ಕ, ಇವರೊಂದು ವೀಡಿಯೋ ಮಾಡ್ತೀನಿ ಅಂತ, ನಾನೊಂದು ವೀಡಿಯೋ ಮಾಡ್ತೀನಿ ಅಂತ, ಇವರೊಂದು ವೀಡಿಯೋ ಮಾಡ್ತೀನಿ ಅಂತ, 3 ಜನನು ವೀಡಿಯೋ ಮಾಡ್ತೀನಿ ಅಂದ್ಬಿಟ್ಟು ನಾವಿಬ್ಬರು ಮಾತ್ರ ವೀಡಿಯೋ ಮಾಡಿದ್ವಿ. ಅವಳು ಮಾಡ್ತೀನಿ ಅಂದ್ಬಿಟ್ಟು ಕೊನೆಗೆ ಮಾಡಲೇ ಇಲ್ಲ. ನಾನು ಟ್ರಯಲು ಪ್ರಾಕ್ಟೀಸ್ ಆಯ್ತು ಅಷ್ಟೇ, ಫೈನಲ್ ಯಾವುದೂ ಆಗಿಲ್ಲ. ವಿಡಿಯೋ ಹಾಕಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ನಮಗೆ ಬಂದಾಗ ಮಾಡ್ತೀವಿ. ನಮಗೆ ಏನಂತಾರೆ ಡ್ಯಾನ್ಸ್ ಅಷ್ಟು ಪರ್ಫೆಕ್ಟಾಗಿ ಬರೋಲ್ಲ, ಬಟ್ ಮಾಡೋಕ್ಕೆ ಆಸೆ ಮಾಡಿದ್ದೀವಿ. ಈಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ, ಅವಾಗಲೇ ಹೇಳ್ದಂಗೆ ಶಿರ್ಡಿ ಅಂದಿಗೆ ಕಂಟಿನ್ಯೂ ಆಗಿದೆ ಜರ್ನಿ. ಹೋಗ್ತಾ ಇದ್ದೀವಿ. ಕ್ಲೈಮೇಟ್ ಹೌದಾ, ಎಲ್ಲಿಗೆ ಹೋಗ್ತಾ ಇದ್ದೀವಿ ಹೇಳಪ್ಪ ರಾಜು? ಯಾವುದೋ ಬಾಲಾಜಿ ಟೆಂಪಲ್ ಅಂತೆ ಪುಣೆ ಹತ್ರ, ಅದು ನೋಡ್ಕೊಂಡು ತ್ರಯಂಬಕೇಶ್ವರ ಹಾಂ, ಅಲ್ಲಿ ಹೋಗೋದು. ಎಷ್ಟೊತ್ತಾಗ್ಬೋದು ರೀಚ್ ಆಗೋಕ್ಕೆ? ಮಧ್ಯರಾತ್ರಿ ಹೋಗ್ತೀನಿ ಅನ್ಸುತ್ತೆ. ಹಿಂಗಿದೆ ಪ್ಲ್ಯಾನು. ಜ್ಯೋತಿರ್ಲಿಂಗ ತ್ರಯಂಬಕೇಶ್ವರ ನಾವು ಹೋಗ್ಬೇಕು ಅಂತಲೇ ಬೆಂಗಳೂರಿಂದನೇ ಪ್ಲ್ಯಾನ್ ಮಾಡಿದ್ವಿ ಹೋಗೋಣ ಅಂತ. ಸೊ ಹೋಯ್ತಾ ಇದ್ವಿ. ರೋಡ್ ಚೆನ್ನಾಗಿದೆ, ಬೇಕಾದ್ರೆ ನೋಡಿ. ಇದಕ್ಕಿಂತ ರೋಡ್ ಬೇಕಾ ಫ್ರೆಂಡ್ಸ್? ಚೆನ್ನಾಗಿದೆ, ರೋಡು ಚೆನ್ನಾಗಿದೆ, ಕ್ಲೈಮೇಟ್ ಚೆನ್ನಾಗಿದೆ, ವೆದರ್ ಚೆನ್ನಾಗಿದೆ. ನೋಡಿ ಸಕ್ಕದಾಗಿದೆ. ಹಾಗೆ ಕಣ್ಣಲ್ಲಿ ನಿದ್ದೆ ಬರ್ತಾ ಇದೆ ನನಗೆ. ಕಣ್ಣು ಫುಲ್ಲು ಕೆಂಪಗಾಗ್ಬಿಟ್ಟಿದೆ. ಇದೆಲ್ಲ ರೀಲ್ ಮಾಡ್ಕೊಂಡು ಎಲ್ಲ ಏನೇನೋ ಆಗ್ಬಿಟ್ಟೈತೆ. ಇವಾಗ ಅದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟು ಪೇಷನ್ಸ್ ನನಗಿಲ್ಲ. ಈಗ ಹೋಗೋಣ. ಮತ್ತೆ ನಾನು ಹೋಗ್ತಾ ಎಲ್ಲಾದರೂ ಸ್ಟಾಪ್ ಮಾಡಿದ್ರೆ ಸಿಗ್ತೀವಿ.